ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಕಂಪ್ಲೀಟ್ ಆಗಿ ಮದುವೆ ದಿನದ ವಿಡಿಯೋ ಆಗಿರುತ್ತೆ. ಹಾಗೆಯೇ ನಾನು ಹೇಳಿದ್ನಲ್ವಾ ಭಾವಿಶಾಸ್ತ್ರ ಇರುತ್ತೆ ಮದುವೆ ದಿನ ಅಂತ ಅಂದ್ಬಿಟ್ಟು, ಸೊ ಅದನ್ನು ಇವಾಗ ಮಾಡ್ತಾ ಇರೋದು. ಎಲ್ಲರದ್ದು ಸ್ನಾನ ಆಯಿತು, ಸೂರ್ಯೋದಯಕ್ಕೆ ಇನ್ನೇನು ಸ್ವಲ್ಪ ಹೊತ್ತಿದೆ, ಒಂದು 10 ನಿಮಿಷ ಇದೆ. ಅದಕ್ಕೆ ಬೇಗ ಬೇಗ ಪೂಜೆಯನ್ನು ಮಾಡ್ತಾ ಇದ್ದೀವಿ. ನನ್ನ ತಮ್ಮನ ಮದುವೆ ಇರೋದ್ರಿಂದ ಅವನು ತೆಂಗಿನಕಾಯಿ ಎಲ್ಲ ಹೊಡೆದು ಹಾಗೆಯೇ ಅರ್ಶಿನ ಕುಂಕುಮ ಎಲ್ಲ ಹಚ್ಚಬೇಕು ಬಾವಿಗೆ. ನಂತರ ಅಕ್ಷತೆ ಮತ್ತು ವೀಳ್ಯದೆಲ್ಲ ಎಲ್ಲ ಬಾವಿ ಒಳಗೆ ಹಾಕಬೇಕು. ಆ ಥರ ಇರುತ್ತೆ ಭಾವಿಶಾಸ್ತ್ರ ಅಂದರೆ. ಕಂಪ್ಲೀಟಾಗಿ ಬಾವಿ ಪೂಜೆ. ನಂತರ ನನ್ನ ತಮ್ಮ ಫಸ್ಟು ನೀರನ್ನು ತೆಗಿಬೇಕು ಬಾವಿಯಿಂದ. ಆಮೇಲೆ ನಾವು ಅಂದರೆ ನಾನು, ನನ್ನ ತಂಗಿ, ನಮ್ಮಮ್ಮ ಮತ್ತು ನನ್ನ ತಮ್ಮನ ಎಲ್ಲರೂ ಸೇರಿ ಒಂದು 5 ಕೊಡ ಬಿಂದಿಗೆ ನೀರನ್ನು ತೆಗೆದ್ರೆ ಆಯಿತು. 5ಕ್ಕಿಂತ ಜಾಸ್ತಿನೇ ತೆಗಿಬೋದು, ಬಟ್ ಅಟ್ಲೀಸ್ಟ್ ಮಿನಿಮಮ್ 5 ಬಿಂದಿಗೆ ನೀರನ್ನು ತೆಗಿಬೇಕು. ಮತ್ತೊಂದು ಕೊಡ ತೆಗ್ದಕ್ಕಿರಿ, ಸಣ್ಣ ಕೊಡ. ಸೊ 5 ಕೊಡ ನೀರು ತೆಗೆದಿರ್ತೀವಲ್ವ, ಆ ನೀರನ್ನು ಮನೆ ಒಳಗಡೆ ತೊಗೊಂಡೋಗಿ ಇಡಬೇಕು. ನಂತರ ಅದನ್ನು ನಾವು ಅಡುಗೆಗೆಲ್ಲ ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿಟ್ಟಿದ್ದೀವಿ ನೋಡಿ 5 ಬಿಂದಿಗೆಯನ್ನು ಕೂಡ. ಅದಕ್ಕೆ ಮಾವಿನ ಎಲೆ ಎಲ್ಲ ಹಾಕಿದ್ದಾರೆ. ನೆಕ್ಸ್ಟ್ ಬಂದಿದ್ದಾರೆ. ಸೊ ನಮ್ಮದೆಲ್ಲ ಎಲ್ಲ ಆಯಿತು, ತಿಂಡಿ ಎಲ್ಲ ತಿಂದಾಯಿತು. ಸೊ ಇವರಿಗೂ ಕೂಡ, ವಾದದವರಿಗೂ ಕೂಡ ತಿಂಡಿ ಎಲ್ಲ ಕೊಟ್ಟು ಮುಗಿಸಿದ್ವಿ. ಸೊ ಇವಾಗ ಇನ್ನೇನು ರೆಡಿ ಆಗಬೇಕು ಹಾಲ್ಗೆ ಹೋಗೋಕ್ಕೆ. ಅದಕ್ಕಿಂತ ಮುಂಚೆ ನಾವು ನಮ್ಮ ಹಳೆ ಮನೆ ಇದೆಯಲ್ವಾ, ಸೊ ಅಲ್ಲಿ ಹೋಗಿ ನಮ್ಮ ತಮ್ಮನಿಗೆ ಬಾಶಿಂಗವನ್ನು ಕಟ್ಸ್ಕೊಂಡು ಬರಬೇಕು. ಹಾಗೆಯೇ ಇವಾಗ ಎಲ್ಲರೂ ಆಲ್ಮೋಸ್ಟ್ ಆಗಿ ರೆಡಿ ಆಗಿದ್ದೀವಿ. ಕಾರ್ ಕೂಡ ರೆಡಿಯಾಗಿ ನಿಂತಿದೆ, ಮದುಮಗನ ಕಾರು. ಇಲ್ಲಿ ನಮ್ಮ ತಮ್ಮ ಕೂಡ ರೆಡಿ ಆಗಿದ್ದಾನೆ. ಸೊ ಇವಾಗ ನೋಡಿ ಹಳೆ ಮನೆ ಹತ್ರ ಬಂದ್ವಿ. ಇವಾಗ ದೇವರಿಗೆ ಪೂಜೆಯನ್ನು ಮಾಡಿ ನಂತರ ಬಾಶಿಂಗವನ್ನು ಕಟ್ತಾ ಇದ್ದಾರೆ ತಮ್ಮನಿಗೆ ಇಲ್ಲಿ. ಸೊ ಬಾಶಿಂಗ ಎಲ್ಲ ಹಾಕಾಯಿತು. ಹಾಗೆಯೇ ಹಣೆಗೆ ಸ್ವಲ್ಪ ಗಮ್ಮನ್ನು ಹಾಕಿದ್ದಾರೆ. ನೆಕ್ಸ್ಟು ಭತ್ತ ಮೆರೆಯೋ ಶಾಸ್ತ್ರ ದಿನ ಅಕ್ಕಿ ತೆಗೆದಿರ್ತಾರಲ್ಲ, ಒಂದು 5-6 ಕಾಳು, ಅದನ್ನು ಇವಾಗ ಹಣೆಗೆ ಹಚ್ಚಿದ್ದಾರೆ ನೋಡಿ. ಇವಾಗ ಹೊಸ ಮನೆ ಹತ್ರ ಹೋಗಿ ಅಲ್ಲಿಂದ ಹಾಲ್ಗೆ ಹೋಗಬೇಕು. ನಾನು ನೆಕ್ಸ್ಟ್ ಹೊಸ ಮನೆ ಹತ್ರ ಹೋಗಿದ್ದು ಅಲ್ಲಿ ಬಾಗಿಲಿಗೆ ಊಟ ಎಲ್ಲ ಬಡಿಸೋದಿರುತ್ತೆ ಮದುವೆ ದಿನ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ನಾವು ಹಾಲ್ಗೆ ಬಂದಿದ್ದೀವಿ. ಸೊ ಹಾಲಲ್ಲಿ ಹುಡುಗಿ ಮನೆಯವರು ಇರ್ತಾರಲ್ವ, ಸೊ ಅವರು ಹುಡುಗನಿಗೆ ಹಾಲನ್ನು ಕೊಡ್ತಾರೆ ಫಸ್ಟು ಹಾಲ್ ಒಳಗೆ ಹೋಗೋಕ್ಕಿಂತ ಮುಂಚೆ. ನೆಕ್ಸ್ಟ್ ಆರತಿಯನ್ನು ಮಾಡಿ ಹಾಗೆಯೇ ನೆಕ್ಸ್ಟು ಬ್ರಾಸ್ಲೈಟು ಮತ್ತು ಗೋಲ್ಡ್ ಚೈನು ಮತ್ತು ಉಂಗುರ ಎಲ್ಲ ಹಾಕೋದಿರುತ್ತಲ್ವ, ಸೊ ಅದನ್ನೆಲ್ಲ ಇವಾಗ ಇಲ್ಲಿ ಹಾಕ್ತಾ ಇದ್ದಾರೆ ನೋಡಿ. ಸೊ ನೀವಿಲ್ಲಿ ನೋಡ್ತಿರ್ಬೋದು ಮದುವೆ ಹಾಲ್ನ ಸ್ಟೇಜ್ನ ಈ ರೀತಿಯಾಗಿ ಡೆಕೋರೇಷನ್ ಮಾಡಿದ್ರು. ತುಂಬ ಚೆನ್ನಾಗಿ ಇತ್ತು, ಬಟ್ ನನಗೆ ಯಾವುದೂ ಕೂಡ ಕರೆಕ್ಟಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ. ಸೊ ವಿಡಿಯೋ ಪ್ಲೇಯರ್ ಬರುತ್ತಲ್ವ, ಆವಾಗ ಇನ್ನೊಂದ್ಸಲ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಹಾಗೆಯೇ ಇವಾಗ ಮದುಮಗಳನ್ನು ಕರ್ಕೊಂಡು ಬಂದರು. ಇವಾಗ ಮದುವೆ ಶಾಸ್ತ್ರಗಳೆಲ್ಲ ನಡೆಯುತ್ತೆ, ನೀವು ನೋಡ್ತಾ ಹೋಗಿ ಆಯಿತಾ.
ಸೊ ಇವಾಗ ಮದುವೆಯ ಎಲ್ಲ ಶಾಸ್ತ್ರಗಳು ಆಲ್ಮೋಸ್ಟ್ ಆಗಿ ಮುಗೀತು. ಹಾಗಾಗಿ ತಮ್ಮನ ಪಂಚೆ ಮತ್ತು ಶರ್ಟ್ ಎಲ್ಲ ಚೇಂಜ್ ಮಾಡಿಸಿ ಇವಾಗ ಬ್ಲೇಸರನ್ನು ಹಾಕಿದ್ದು. ಹಾಗೆಯೇ ಗಿಫ್ಟ್ ಕೊಡೋ ಟೈಮ್ ಇವಾಗ. ಸೊ ನಾನು ನಿಮಗೆ ತೋರಿಸಿದ್ನಲ್ವ, ಅದೇ ಗಿಫ್ಟ್ ಬ್ರಾಸ್ಲೈಟನ್ನು ಹಾಕಿದ್ದು. ನನ್ನ ತಂಗಿನೂ ಕೂಡ ಅಷ್ಟೇ, ಹಾಗೆಯೇ ತಮ್ಮ ಉಂಗುರ ಹಾಕಿದ್ದ, ಮತ್ತು ಅಮ್ಮನೂ ಕೂಡ ಅಷ್ಟೇ ಬ್ರಾಸ್ಲೈಟನ್ನು ಹಾಕಿದ್ದು. ನೆಕ್ಸ್ಟು ಎಲ್ಲರೂ ಇವಾಗ ಊಟಕ್ಕೆ ಹೋಗಬೇಕು ಫೋಟೋ ಸೆಷನ್ ಆದಮೇಲೆ. ಲಾಡು ತಿಂತೀವಮ್ಮ. ಇದು ಮದುವೆಯ ಹಾಲ್ ಹೆಸರು ಬಂದ್ಬಿಟ್ಟು ವಾಸುದೇವ ಕಲ್ಯಾಣ ಮಂಟಪ ಅಂದ್ಬಿಟ್ಟು ಅಂಕೋಲಾದಲ್ಲಿ ಇರೋದು. ಸೊ ನನಗೆ ಒಂದು ರೌಂಡು ತೋರಿಸ್ತೀನಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಮದುವೆ ಹಾಲ್ ಅಂತೂ ತುಂಬ ಚೆನ್ನಾಗಿತ್ತು. ಎಲ್ಲ ಕಡೆನೂ ಈ ಥರ ಗ್ರೀನರಿ ಆಗಿತ್ತು. ಎಲ್ಲರೂ ಫೋಟೋಸ್ ಎಲ್ಲ ತಗೋತಾ ಇದ್ರು. ಹಾಗೆಯೇ ಊಟಕ್ಕೆ ಬಫೆ ಸಿಸ್ಟಮ್ ಕೂಡ ಇತ್ತು, ಮತ್ತು ನಾರ್ಮಲ್ ಆಗಿ ಊಟ ಬಡಿಸ್ತಾರಲ್ವ, ಸೊ ಆ ಸಿಸ್ಟಮ್ ಕೂಡ ಇತ್ತು. ಸೊ ಮದುವೆ ದಿನದ ವಿಡಿಯೋ ಇಷ್ಟೇ. ಇನ್ನೊಂದ್ಸಲ ಡೆಫಿನೆಟ್ ಆಗಿ ನಾನು ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಪ್ಲೇಯರ್ ಬಂದಾಗ. ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.